ಖಂಡಿತ ಹೋಗಿದ್ದೇವೆ. ನಾನು ಮಾತ್ರ ಚಿನ್ನಯ್ಯ ಮಾತ್ರ ಹೋಗಿದ್ದಲ್ಲ, ಸೌಜನ್ಯನ ಮನೆಯವರು ಇದ್ದರು, ಸೌಜನ್ಯ ಪರ ಹೋರಾಟಗಾರರಿದ್ದರು. ಆದಿಚುಂಚನಗಿರಿಯಲ್ಲಿ ಒಂದೂವರೆ ಗಂಟೆಯ ಕಾಲ ನಿರ್ಮಲಾನಂದ ಸ್ವಾಮೀಜಿ ಹತ್ರನೇ ಎಲ್ಲವನ್ನು ಬಿಡಿಸಿ ಹೇಳಿದ್ದಾನೆ ಅವನು. ಏನು ನನ್ನ ಹತ್ರ 1.5 ಗಂಟೆ ವಿಡಿಯೋ ಬಿಟ್ಟಿದ್ದಾನಲ್ಲ, ಅದಕ್ಕಿಂತ ಜಾಸ್ತಿ ಹೇಳಿದ್ದಾನೆ. ಯಾರ್ಯಾರು ರೇಪಿಸ್ಟ್ ಮಾಡಿದ್ದಾರೆ, ಯಾರ್ಯಾರು ಮಾಡಿಸಿದ್ದಾರೆ ಎಲ್ಲವನ್ನೂ ಹೇಳಿದ್ದಾನೆ ಅವನು. ಸ್ವಾಮೀಜಿಗಳು ಬಂದು ಹೇಳಿ ಅಲ್ಲ ಮುಂದೆ, ಯಾಕೆ ಹೇಳೋದಿಲ್ಲ ಸ್ವಾಮೀಜಿಗಳು? ಇವತ್ತು ಲಯನ್ ಟಿವಿಗೆ ಸ್ವಾಗತ. ನಾನು ಬಸವರಾಜ್. ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳ ಆರ್ತನಾದ ಇವತ್ತಿಗೂ ಕೂಡ ಅಲ್ಲಿ ಕೇಳಿಸ್ತಿರಬಹುದು. ಆ ಹೆಣ್ಣು ಮಗಳು ಸಿಕ್ಕಂತಹ ಅಂದರೆ ಕಟ್ಟ ಕಡೆಯದಾಗಿ ಮಾಧ್ಯಮಗಳಲ್ಲಿ ಹರಿದಾಡಿದಂತಹ ಫೋಟೋ, ನಾನು ಯಾವುದೊಂದು ಸುದ್ದಿವಾಹಿನಿಯಲ್ಲಿದ್ದೆ. ಅಲ್ಲಿ ಆ ಫೋಟೋ ನೋಡಿದಾಗ ಅಕ್ಷರಶಃ ಕಣ್ಣಲ್ಲಿ ನೀರು ಬಂತು. ಕಾರಣ ಇಷ್ಟೇ, ಆ ಹೆಣ್ಣು ಮಗಳ ಕೈಗಳನ್ನು ಯಾವ ರೀತಿ ಕಟ್ಟಿದ್ರು, ಆ ಯಾವ ಸ್ಥಿತಿಲಿ ಆ ಹೆಣ್ಮಗಳು ಕಾಣಿಸಿದ್ಲು, ಆ ID ಕಾರ್ಡ್ ಸಮೇತ ಮನುಷ್ಯರಾದವ್ರಿಗೆ ಅಥವಾ ಅವ್ರ ಮನೆಯಲ್ಲಿ ಅಕ್ಕ ತಂಗಿ ಯಾರಾದರೂ ಇದ್ದರೆ ಅಥವಾ ಅವರ ತಾಯಿಯನ್ನು ಆ ಜಾಗದಲ್ಲಿ ಊಹಿಸಿಕೊಂಡಿದ್ದಾರೆ. ಅಂತಹ ಕೃತ್ಯನ ಯಾರೂ ಮಾಡ್ತಿರ್ಲಿಲ್ವೇನೋ. ಅಷ್ಟರ ಮಟ್ಟಿಗೆ ನೀಚವಾಗಿ ದೌರ್ಜನ್ಯಕ್ಕೊಳಗಾಗಿದ್ದಂತಹ ಹೆಣ್ಣುಮಗಳ ವಿಚಾರವಾಗಿ ದಶಕಗಳ ಕಾಲ ಸುಳ್ಳು, ಅದೇ ಕೆಟ್ಟ ಪ್ರಚಾರಗಳನ್ನು ಮಾಡ್ತಾ ಬಂದಿದ್ದು ಇಡೀ ವ್ಯವಸ್ಥೆ ನಾಚಿಕೆಯಿಂದ ತಲೆ ತಗ್ಗಿಸಬೇಕು. ಹೆಣ್ಣು ಅನ್ನುವಂತಹ ಧರ್ಮವನ್ನು, ತಾಯಿ ಅನ್ನುವಂತಹ ಒಂದು ನಿಜ ದೈವವನ್ನು ನಾವು ಕಾಪಾಡ್ಕೊಳ್ತಿಲ್ಲ, ಅದಕ್ಕೆ ಕಳಂಕವನ್ನು ಬಳಿತಾನೇ ಇದ್ದೀವಿ. ಆಕೆಗೆ ಸಾಕಷ್ಟು ಅನ್ಯಾಯ ಯಾರು ಬದುಕಿದ್ದಾಗ ಮಾಡಿದ್ರು ಸತ್ತ ಮೇಲೂ ಕೂಡ ಮಾಡ್ತಾನೇ ಇದ್ದೀವಲ್ಲ. ಇಡೀ ವ್ಯವಸ್ಥೆಗೆ ಒಂದು ಧಿಕ್ಕಾರ ಇರಬೇಕು. SIT ತನಿಖೆ ವಿಚಾರವಾಗಿ ಮತ್ತು ಈ ಹೆಣ್ಣು ಮಕ್ಕಳ ಪರವಾಗಿ ಗಟ್ಟಿಯಾಗಿ ಒಬ್ಬ ದಿಟ್ಟನಂತೆ ಒಂದು ಹೆಬ್ಬಂಡಿಯಂತೆ ನಿಂತಹ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು. ಅವ್ರ ಮೇಲೆ ಕೇಸಿದೆ. ಗಡಿಪಾರಿನ ಪ್ರಕರಣ ಏನಿತ್ತು ಕೋರ್ಟಲ್ಲಿ, ಅದನ್ನು ಅಟೆಂಡ್ ಮಾಡಲಿಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಕೊಡೋದಕ್ಕಿಂತ ಮುಂಚೆ ಇಡೀ ವ್ಯವಸ್ಥೆಗೆ ಮತ್ತು ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಛೀಮಾರಿ ಹಾಕಿದ್ದಾರೆ. ಅವರು ಮಾತಾಡಿದ್ದ ಪ್ರತಿ ಶಬ್ದದಲ್ಲೂ ತಪ್ಪೇ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಯಾರಿಗೆ ಯಾವ ರೀತಿ ಹೊಡಿಬೇಕೋ ಆ ರೀತಿ ಹೊಡೆದಿದ್ದಾರೆ. ಇದೇ ಸೌಜನ್ಯ ಮತ್ತು ಅವರ ತಾಯಿ. ಆ ತಾಯಿ ಬಗ್ಗೆ ಕೂಡ ಅವ್ರು ಬಾಯಿ ಬಿಟ್ಟು ಹೇಳ್ತಾರೆ, ಆಕೆ ಇಡೀ ದೇಹಕ್ಕೆ ಎಲ್ಲಂದರಲ್ಲೇ ಕಚ್ಚಿದ್ರು ಅಂತ. ತಾನೆತ್ತ ಒಂದು ಕರುಳ ಕುಡಿ ಎಂತಹ ಸ್ಥಿತಿಲಿ ನೀಚವಾಗಿ ದೌರ್ಜನ್ಯಕ್ಕೊಳಗಾಗಿ ಸತ್ತಿತ್ತು ಅಂತ ಹೆಣ್ಣುಮಗಳನ್ನು ಆ ಫೋಟೋ ನೋಡಿದಾಗ ಆ ತಾಯಿಗೆ ಸಂಕಟ ಆಗೇ ಆಗಿರುತ್ತೆ. ಅಂತಹ ತಾಯಿನ ಮಗಳ ಶವನಿಟ್ಕೊಂಡು, ಹೆಣನಿಟ್ಕೊಂಡು ಅಥವಾ ಆ ಕೇಸನ್ನಿಟ್ಕೊಂಡು ದುಡ್ಡು ಮಾಡ್ಕೊಳ್ತಿದ್ದಾಳೆ ಅಂತ ಹೇಳ್ತಾರಲ್ಲ, ಅಂಥವರ ನಾಲಿಗೆ ಅನ್ನವನ್ನು ತಿಂದಿರುತ್ತಾ ಮತ್ತೊಂದು ತಿಂದಿರುತ್ತಾ ಅನ್ನಿಸುವಷ್ಟರ ಮಟ್ಟಿಗೆ ಸಂಕಟ ಆಗುತ್ತೆ. ಈ ಜಗತ್ತಲ್ಲಿ ಕೆಟ್ಟ ತಾಯಿ ತುಂಬ ಕಡಿಮೆ ಜನ ಇರ್ತಾರೆ, ಕೆಟ್ಟ ನನ್ನ ಮಕ್ಕಳು ಜಾಸ್ತಿ ಜನ ಇರ್ತಾರೆ. ಆ ಕೆಟ್ಟ ಮಕ್ಕಳ ಕಾರಣಕ್ಕೇ ಸೌಜನ್ಯ ಆ ರೀತಿ ನಿರ್ದಯವಾಗಿ ಹೆಣ ಆಗಿದ್ದು ಇವತ್ತಿಗೂ ಕೂಡ ಆ ಹೆಣ್ಣುಮಗಳಿಗೆ ನ್ಯಾಯ ಸಿಕ್ಕಿಲ್ಲ. ಸಾರಿ, ನಾನು ಸ್ವಲ್ಪ ಜಾಸ್ತಿ ಮಾತಾಡಬಹುದು, ಕೆಟ್ಟ ನನ್ನ ಮಕ್ಕಳು ಅಂತ ಕ್ಷಮೆ ಇರಲಿ. ಆದರೆ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಹೇಳಿದ್ದೇನು ಮೊದಲಿಗೆ ಕೇಳ್ಕೊಂಬನ್ನಿ. ಸ್ವಾಮೀಜಿಗಳು ಅವತ್ತು ಹೇಳಿದ್ದಾರೆ ನನ್ನದು, ನಾಳೆ ಮುಖ್ಯಮಂತ್ರಿಗಳು ನನಗೆ ಮೈಸೂರಲ್ಲಿ ಒಂದೇ ಸಭೆಯಲ್ಲಿದ್ದೇವೆ ನಾವು, ಆ ಸಭೆಯಲ್ಲಿ ಅವರಿಗೆ ಪೂರ್ತಿ ಇವರನ್ನು ಹೇಳ್ತೇವೆ ಅಂತೇಳಿ ಶಿಕ್ಷೆ ಖಂಡಿತ ಕೊಡಿಸ್ತೇವೆ. ಮಹಾಕಾಳನ ಮೇಲೆ ಪ್ರಮಾಣ ಮಾಡಿದ್ದಾರೆ ಅವರು, ಶಿಕ್ಷೆ ಕೊಡಿಸ್ತೇವೆ ಅಂತ ಹೇಳಿ. ಯಾರು? ನಿರ್ಮಲಾನಂದ ಸ್ವಾಮೀಜಿ ಅವರು. ಕೊಡಿಸಲಿ ಅವರು. ಹೌದು, ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಇಂತಹ ಸ್ವಾಮೀಜಿಯ ಬಳಿ ಹೋಗಿದ್ವಿ, ನೇರವಾಗಿ ಹೇಳಿದ್ದಾರೆ ಅವರು. ನಿರ್ಮಲಾನಂದನಾಥ ಸ್ವಾಮೀಜಿ ಹತ್ರನೇ ಹೋಗಿದ್ವಿ. ನಾನೊಬ್ಬನೇ ಅಲ್ಲ, ಚಿನ್ನಯ್ಯ ಇದ್ದ, ಸೌಜನ್ಯ ಕುಟುಂಬದವರೆಲ್ಲರೂ ಇದ್ದರು. ಆ ಸ್ಥಿತಿಯನ್ನು, ಆ ಸೌಜನ್ಯ ದಾರುಣ ಅಂತ್ಯ ಹೇಗಾಯಿತು, ಆ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಹೇಳುವಾಗ ಶ್ರೀಗಳಿಗೂ ಸಂಕಟ ಆಗಿರುತ್ತೆ. ಆ ಶ್ರೀಗಳು ಕೂಡ ಅವತ್ತು ಸ್ಪಷ್ಟವಾಗಿ ಹೇಳಿದರು ನಮಗೆ, ನಾನು ನ್ಯಾಯ ಕೊಡಿಸ್ತೀನಿ, ಮಹಾಕಾಳನ ಮೇಲಾಣೆ. ನಾಥ ಪರಂಪರೆಯಲ್ಲಿ ಮಹಾಕಾಳನನ್ನು ಆರಾಧಿಸುವಂತಹ ಕೆಲವೇ ಪ್ರಮುಖ ಮಠಗಳ ಪೈಕಿ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮಠ ಕೂಡ ಒಂದು. ಅಲ್ಲಿ ಹೇಗೆ ಯೋಗಿ ಆದಿತ್ಯನಾಥರಿದ್ದಾರೋ ಅದೇ ರೀತಿ ಇಲ್ಲಿ ನಮಗೆ ನಿರ್ಮಲಾನಂದನಾಥ ಸ್ವಾಮೀಜಿಯವರಿದ್ದಾರೆ. ಅವರು ತುಂಬ ಸ್ಪಷ್ಟವಾಗಿ ಶಪಥ ಮಾಡಿ ಹೇಳಿದ್ರಂತೆ, ನಾನು ಸೌಜನ್ಯಗೆ ನ್ಯಾಯ ಕೊಡಿಸೇ ತೀರ್ತೀನಿ ಅಂತ.
ಆ ಸಂದರ್ಭದಲ್ಲಿ ಯಾವುದೋ ಒಂದು ಮುಖ್ಯಮಂತ್ರಿಗಳ ಜೊತೆಗೆ ಮಹತ್ವದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ, ಅವ್ರಿಗೆ ನೇರವಾಗಿ ಹೇಳ್ತೀನಿ, ಈ ಎಲ್ಲ ಮಾಹಿತಿಗಳನ್ನು ಹಂಚ್ಕೋತೀನಿ, SITನೂ ರಚನೆ ಆಗುತ್ತೆ, ಮುಂದೊಂದು ದಿನ ಸೌಜನ್ಯಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಒಂದು ಸುಳಿವನ್ನು ಕೊಟ್ಟಿದ್ರು. ಅದೇ ರೀತಿ ಎಲ್ಲವೂ ನಡೀತಿದೆ. ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮತ್ತು ಇಡೀ ವ್ಯವಸ್ಥೆ ಅಸಹ್ಯಕರವಾಗಿ ಈ ಇಡೀ ಪ್ರಕರಣ, ಧರ್ಮಸ್ಥಳ ಪ್ರಕರಣವನ್ನು ಬುಡಮೇಲು ಮಾಡುವಂತಹ ಪ್ರಯತ್ನವನ್ನು ಅಚ್ಚುಕಟ್ಟಾಗಿ, ಆ್ಯಕ್ಚುಲಿ ಒಂದು ಇವರ ಮೇಲೆ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಈ ಪ್ರಕರಣದಲ್ಲಿ ಮಾಡ್ತಿರುವಂತಹ ಷಡ್ಯಂತ್ರದ ಮುಂದೆ ಇವರ ಷಡ್ಯಂತ್ರ ಏನೂ ಅಲ್ಲ. ನೋಡಿ, ಕೋರ್ಟ್ಗೆ ತನಿಖೆಯ ಪ್ರಗತಿ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ, SIT ತನಿಖೆಯ ಪ್ರಗತಿಯ ರಿಪೋರ್ಟ್. ಆದರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅಂತ. ತನಿಖೆ ಇನ್ನೂ ಮುಗದೇ ಇಲ್ಲ. ಅದು ಅಪಹರಣ ಪ್ರಕರಣಗಳಿರಬಹುದು, ಅಸಹಜ ಸಾವುಗಳ ಪ್ರಕರಣ ಇರಬಹುದು, ಅಥವಾ ಕೊಲೆಯಾದ ಮತ್ತು ಅಲ್ಲಿ ಲೆಕ್ಕವಿಲ್ಲದೆ ಸಂಸ್ಕಾರಕ್ಕೊಳಪಟ್ಟಂತಹ ಅನಾಮಧೇಯ ಶವಗಳ ಪಟ್ಟಿಯ ಲೆಕ್ಕ ಇರಬಹುದು. ಇವೆಲ್ಲದರ ತನಿಖೆ ಇನ್ನೂ ನಡೀತಿದೆ. ಇಲ್ಲಿ 6ನೇ ಸ್ಪಾಟಲ್ಲೋ 11A ಸ್ಪಾಟಲ್ಲೋ ಏನೆಲ್ಲ ಸಿಕ್ಕಿದೆಯಲ್ಲ, ಅವುಗಳ ಒಂದು ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳನ್ನು ಆಧರಿಸಿ ನಡೀಬೇಕಾಗಿರೋ ತನಿಖೆ ಕೂಡ ನಡೀತಿದೆ. ಇಂತಹ ಸಂದರ್ಭದಲ್ಲೇ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಈ ಸಮಾಜದಲ್ಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕಾಗಿದ್ದವರು ಬೀದಿ ನಾಯಿ, ಗಜ್ಜಿ ನಾಯಿ, ಹುಚ್ಚು ನಾಯಿಗಳ ಥರ ವರ್ತಿಸ್ತಿದಾರಲ್ಲ. ಈ ಪ್ರಕರಣದಲ್ಲಿ ಸೌಜನ್ಯ ಅನ್ನೋ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋಕ್ಕಾಗ್ತಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ನಾವುಗಳು, ಆ ತಾಯಿ ಅನ್ನುವಂತಹ ಒಂದು ಹೆಣ್ಣಿನ ರಕ್ತ ಮಾಂಸದ ಭಿಕ್ಷೆಯಿಂದ ಬದುಕ್ತಿರೋ ಅಂಥವ್ರು ನಾವುಗಳು, ಅವಳಿಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ಬದುಕಬೇಕು? ಪುರುಷಾರ್ಥ ಅನ್ನೋ ಪದ ಕೂಡ ಕಾಲ ಅಡಿಯ ಕಸನೇ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಒಬ್ಬರು ಸ್ವಾಮೀಜಿಯವರ ಗುರುತರ ಮತ್ತು ಮಹತ್ವದ ಶಪಥ, ಅವರು ಭಾಗಿಯಾಗಿದ್ದರು. ಇವತ್ತು ಅವ್ರು ಮಾತಾಡಬೇಕಿದೆ ಅಂತ ಹೇಳ್ತಿರುವಂತಹ ರೀತಿ ಎಲ್ಲವನ್ನೂ ಕೂಡ ನೋಡಿದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಸರಿಯಾದ ಹಾದಿಯಲ್ಲಿ ಈ ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕಿಂತಲೂ ಮಿಗಿಲಾಗಿ ಇವ್ರ ಜೊತೆಲಿ ಯಾರೆಲ್ಲ ಇದ್ದಾರೆ, ಅವರು ಈ ಇಡೀ ವ್ಯವಸ್ಥೆ ಮತ್ತು ನ್ಯಾಯಾಂಗ ಏನು ಮಾಡುತ್ತೋ ಬಿಡುತ್ತೋ, ಮೇಲೊಬ್ಬನಿರ್ತಾನಲ್ಲ ದೇವರು ಅಂತ, ಅವನು ಇವರಿಗೆ ಸರಿಯಾದ ಒಂದು ಗಿಫ್ಟನ್ನು ಕೊಡ್ತಾನೆ. ಅವರು ತಪ್ಪು ಮಾಡಿದರೆ ತಪ್ಪಿಗೆ, ಒಳ್ಳೇದು ಮಾಡಿದರೆ ಒಳ್ಳೆಯದಕ್ಕೆ ರಿವಾರ್ಡು ಅಥವಾ ಅವಾರ್ಡು ಎರಡನ್ನೂ ಕೂಡ ಕೊಡಬೇಕಿದೆ. ಆದರೆ ಈ ನೆಲದ ಕಾನೂನುಗಳ ಅಡಿಯಲ್ಲಿ ಅವನೆಂಥ ಚಾಣಕ್ಯನೇ ಆಗಿರಲಿ, 1 ಸಲ 2 ಸಲ 3 ಸಲ 4 ಸಲ ತಪ್ಪಿಸ್ಕೋಬಹುದು, ಪ್ರತಿ ಸಲ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಸಲ SIT ತನಿಖಾಧಿಕಾರಿಗಳ ಒಂದು ಪ್ರಾಮಾಣಿಕ ದಕ್ಷ ತನಿಖೆ, ಇವೆಲ್ಲವೂ ಕೂಡ ತುಂಬ ಸೂಕ್ಷ್ಮವಾಗಿ ಹೇಳ್ತಿರುವಂಥದ್ದು, ಸಂಬಂಧಪಟ್ಟವರಿಗೆ ಮಹಾಕಾಳನ ಮೇಲಾಣೆ ಶಿಕ್ಷೆ ಆಗತ್ತೆ ಅನ್ನುವಂತಹ ನಾಥ ಪರಂಪರೆಯ ಪ್ರಮುಖ ಸ್ವಾಮೀಜಿಯೊಬ್ಬರ ಶಪಥ. ಆ ಹೆಣ್ಣುಮಗಳು, ಉಪವಾಸ ಇದ್ದಂತಹ ಹೆಣ್ಣುಮಗಳನ್ನು ಇವರು ಹೊತ್ಕೊಂಡೋಗಿ ನೀಚವಾಗಿ ದೌರ್ಜನ್ಯಕ್ಕೊಳಪಡಿಸಿ ಆಕೆಯನ್ನು ಕೊಂದು ಹಾಕಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಏನಿದೆ. ಆ ಹೆಣ್ಣುಮಗಳು ಇನ್ನೂ ನ್ಯಾಯನೇ ಸಿಕ್ಕಿಲ್ಲ. ಇವತ್ತು ಆ ಹೆಣ್ಣುಮಗಳು ಅಲ್ಲೊಂದು ದೈವದ ರೀತಿಯಲ್ಲಿ ಓಡಾಡ್ತಿದ್ದಾಳೆ. ಅಲ್ಲಿ ಮತ್ತೆ ಆಕೆಯ ರೀತಿ ಇನ್ಯಾರು ಸಮಸ್ಯೆಗೀಡಾಗಬಾರ್ದು, ಸಾವಿಗೀಡಾಗಬಾರ್ದು, ದೌರ್ಜನ್ಯಕ್ಕೊಳಗಾಗಬಾರ್ದು ಅಂತ ಅಲ್ಲಿ ದೈವದ ರೀತಿ ನೆಲೆ ನಿಂತಿದ್ದಾಳೆ ಸೌಜನ್ಯ. ಅಂದರೆ ಆಕೆಗೆ ನ್ಯಾಯ ಕೊಡಿಸಲೇಬೇಕಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಈ ಹೇಳಿಕೆ ಮತ್ತು ಅವರು ಹೇಳಿರುವಂತಹ ಸ್ವಾಮೀಜಿಗಳು ಇವತ್ತು ಕೂಡ ಎದ್ದು ನಿಂತು ಮಾತಾಡಿದ್ರೆ ಖಂಡಿತ ನ್ಯಾಯ ಸಿಗತ್ತೆ. ಆ ನ್ಯಾಯ ಸಿಗಲೇಬೇಕು. ಇಲ್ಲಾಂದರೆ ಈ ನೆಲದಲ್ಲಿ, ಈ ಜಗತ್ತಲ್ಲಿ, ಈ ಭೂಮಂಡಲದಲ್ಲಿ ಹೆಣ್ಣಿಗೆ ನಾವು ನ್ಯಾಯ ಕೊಡಿಸಲಿಲ್ಲ ಅಂದರೆ ಅಂತಹ ಸಮಾಜಗಳು, ಅಂತಹ ಜನ ಇನ್ಯಾವ ಧರ್ಮಗಳನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಸತ್ಯಮೇವ ಜಯತೆ.